ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಅವರೆಕಾಳು ಸಾಂಬಾರು ಮಾಡೋಣ. ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಓಕೆ, ಇಲ್ಲಿ ಅವರೆಕಾಳು ತೊಗೊಂಡಿದ್ದೀನಿ. ಅದನ್ನು ಸುಲ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 3 ವಿಷಲ್ ಕೂಗಿಸ್ಕೊಳ್ಳಿ. ಮೆತ್ತಗಾಗುತ್ತೆ. ಮೆತ್ತಗೆ ಬೇಕು ಅನ್ನೋರು ಮೆತ್ತಗೆ ಕೂಗಿಸ್ಕೊಳ್ಳಿ. ಒಂದು 3 ವಿಷಲ್, ಇಲ್ಲ ಅಂದರೆ 2 ವಿಷಲ್ ಕೂಗಿಸ್ಕೊಳ್ಳಿ. ಇಲ್ಲಿ ಆ ಕೂಗಿದ ಮೇಲೆ ಇಲ್ಲಿ ಖಾರಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಕಾಯಿ ಫ್ರೈ ಮಾಡಿರೋಂಥ ನೀರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, 2 ಸ್ಪೂನ್ ಸಾಂಬಾರು ಪುಡಿ, 2 ಸ್ಪೂನ್ ಖಾರದ ಪುಡಿ ಹಾಕಿ ಗ್ರೈಂಡ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಅದಾದಮೇಲೆ ಒಂದು ಪಾತ್ರೆ ತೊಗೊಳ್ಳಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ನೀರುಳ್ಳಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದಾದಮೇಲೆ ಒಗ್ಗರಣೆ ಬಂದಿರೋದಕ್ಕೆ ಈ ಖಾರನ ಅದರೊಳಗಡೆ ಹಾಕಿ ಚೆನ್ನಾಗಿ ಕುದಿಸಿ, ಆಯಿತಾ? ಅದಾದಮೇಲೆ ಈ ಕುಕ್ಕರ್ನಲ್ಲಿರುವಂಥ ಏನು ನಾವು ಕೂಗಿಸ್ಕೊಂಡಿದ್ದೀವಿ ಅವರೆಕಾಯಿನ ಇದರೊಳಗಡೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು. ಈ ಒಂದು ಅವರೆಕಾಳು ಸಾಂಬಾರು ರೆಡಿ ಆಗುತ್ತೆ. ಸೂಪರ್ ಟೇಸ್ಟಿಯಾಗಿರೋ, ಅಲ್ಟಿಮೇಟ್ ಆಗಿರೋ ಈ ಒಂದು ಅವರೆಕಾಳು ಸಾಂಬಾರು ರೆಡಿ. ಯಾರಿಗೆಲ್ಲ ಈ ಒಂದು ಸೀಸನಲ್ಲಿ ಅವರೆಕಾಳು ಸಾಂಬಾರು ಇಷ್ಟ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ, ಆಯಿತಾ? ಈ ಒಂದು ಅವರೆಕಾಳು ಸಾಂಬಾರು ಆಗಲಿ, ಅವರೆಕಾಳು ಪಲ್ಯ ಆಗಲಿ, ಈ ಒಂದು ಸೀಸನಲ್ಲಿ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ ಸೀಸನ್ ವೈಸ್ ಯಾವ್ಯಾವ ಫ್ರೂಟ್ಗಳು, ಯಾವ್ಯಾವ ವೆಜಿಟೇಬಲ್ಸ್, ಯಾವ್ಯಾವ ಕಾಳುಗಳು ಬರ್ತವೋ ಆ ಕಾಳುಗಳನ್ನ ನಾವು ಸೇವಿಸಿದಾಗ ನಮ್ಮ ಬಾಡಿ ಹೆಲ್ದಿಯಾಗಿರುತ್ತೆ ಮತ್ತು ಆರೋಗ್ಯವಾಗಿರುತ್ತೆ. ಓಕೆ, ಮತ್ತು ಯಾಕೆ ತಡ, ಆ ಸೀಸನಲ್ಲಿ ಬರುವಂಥ ಫ್ರೂಟ್ಗಳನ್ನ, ಕಾಳುಗಳನ್ನ ಎಲ್ರಿಗೂ ತಿನ್ನಿಸೋಣ, ನಾವು ಕೂಡ ತಿನ್ನೋಣ, ಹೆಲ್ದಿಯಾಗಿರೋಣ ಅಂತ ಹೇಳ್ತಾ ಈ ಒಂದು ವೀಡಿಯೋಸ್ನ ಎಲ್ಲ ನೋಡ್ತಾ ಇಲ್ಲ ದಯವಿಟ್ಟು ನನ್ನ ವೀಡಿಯೋಸ್ ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ಗಳನ್ನ ನಿಮ್ಮೊಂದಿಗೆ ನಾನು ಹೊಸ ರೆಸಿಪೀಸ್ನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಸೊ ಈ ಒಂದು ಅವರೆಕಾಳು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹೀಗೆ ವಾಚ್ ಮಾಡ್ತಾಯಿರಿ, ಚೆನ್ನಾಗಿ ಕುದಿಸಿ. ಈ ಒಂದು ಅವರೆಕಾಳು ಸಾಂಬಾರು ಕುದ್ಮೇಲೆ ಅದು ಟೇಸ್ಟ್ ಬರೋದು. ನಿಮಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ತುಂಬ ಟೇಸ್ಟಿಯಾಗಿರಬೇಕು ಅಂದರೆ ಗರಂ ಮಸಾಲ ಸ್ವಲ್ಪ ಆ್ಯಡ್ ಮಾಡಿ, ಆಯಿತಾ? ಇಷ್ಟ ಇಲ್ಲ, ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡಿ. ಇಷ್ಟ ಇದೆ, ತಿಂತೀವಿ ಅಂತ ಹೇಳೋರು ಮಸಾಲೆ ಸ್ವಲ್ಪ ಜಾಸ್ತಿ ತಿನ್ನೋರು ಗರಂ ಮಸಾಲ ಆ್ಯಡ್ ಮಾಡ್ಕೋಬಹುದು, ಆಯಿತಾ? ಸೂಪರ್ ಟೇಸ್ಟಿಯಾಗಿರೋ, ಹೆಲ್ತಿಯಾಗಿರುವಂಥ ಈ ಒಂದು ಅವರೆಕಾಳು ಸಾಂಬಾರು ರೆಡಿ ಆಗುತ್ತೆ. ಇದನ್ನ ಮುದ್ದೆಗೆ, ಅನ್ನಕ್ಕೆ, ಸಾಂಬಾರಿಗೆ, ಅನ್ನ, ರೊಟ್ಟಿ, ಚಪಾತಿ, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ಸಾಂಬಾರು. ಮತ್ತು ಮುದ್ದೆಗೂ ಕೂಡ ಇಚ್ಕೋರೆ ಬೇಳೆ ಸಾರು ಇನ್ನೂ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.